ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೆಂಗಿದ್ದಿ? ಆರಾಮಿದ್ರ? ನಿನ್ನೆ ನಾಗರ ಪಂಚಮಿ ಹಬ್ಬ ಎಲ್ಲ ಹೆಂಗಾಯ್ತು? ನಮ್ಮೂರಲ್ಲಂತೂ ಚಲೋ ಆಯ್ತು. ಮತ್ತು ನಿಮ್ಮ ಮನೇಲೆಲ್ಲ ಎಂತೆಂಥ ವಿಶೇಷ ಮಾಡಿದ್ವಿ ಕಮೆಂಟ್ಸ್ ಮಾಡಿ ಹೇಳಿ ಅಕ್ಕ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ನೋಡೋವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಕ್ಕ. ನೀವೆಲ್ಲ ನಂಗೆ ರಾಶಿ ಸಪೋರ್ಟ್ ಕೊಡ್ತಾ ಇದ್ದಿ, ಹೀಗೆ ಮತ್ತು ಜಾಸ್ತಿ ಸಪೋರ್ಟ್ ಕೊಡಿ, ಮತ್ತು ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಇಲ್ಲೊಂದು ಕಾಯಿ ಬಿದ್ಕೊಂಡಿದ್ದು ನಿನ್ನೆನೇ ಬಿದ್ದದ್ದು ಅನ್ನಿಸ್ತಿದೆ. ಹೆಚ್ಚಾಗಿ ಕಾಯಿ ಕೊಯ್ಲಿಗೆ ಬಂದ್ಕೊಂಡಿದ್ದು, ಹಾಗಾಗಿ ಕಾಯೆಲ್ಲ ಸುಮಾರು ಬೀಳ್ತಾಯಿದ್ದು. ಕಾಯಿ ಅವತ್ತಿಂದು ಬಿದ್ದದ್ದು ಅವತ್ತಿಂದು ಹೆಕ್ಕದೆ ಹೋದರೆ ಹಂದಿ ತಿನ್ಕೊಂಡು ಹೋಗ್ತು. ಇಲ್ಲಿ ನೋಡಿ, ನಮ್ಮ ತೋಟದಲ್ಲೇ ಒಂದಷ್ಟು ಕೆಸು ಇದ್ದು, ಚಟ್ನಿ ಮಾಡಲೆ, ಪಲ್ಯ ಮಾಡಲೆ ಎಲ್ಲ ಬೇಕಾದಷ್ಟಿದ್ದು. ಹಾಗೆ ಈ ಕಳೆನ ಆದಷ್ಟು ಬೇಗ ತೆಗೆಸದೆ ಹೋದರೆ ಓಡಾಡೋದೆಲ್ಲ ಕಷ್ಟ ಆಗ್ತು. ಮತ್ತು ತೋಟದಲ್ಲೆಲ್ಲ ಹಾವೆಲ್ಲ ಇತ್ತು. ಒಂದು ಸರ್ಪ ಅಂತೂ ನಮ್ಮೂರಲ್ಲಿ ಎಲ್ಲರ ಮನೇಲೂ ಓಡಾಡ್ತಿದ್ದು. ಈಗೊಂದು 5-6 ದಿವಸದಿಂದ ನಮ್ಮ ಮನೆಗೊಂದು ಸರ್ಪ ಬಂದಿತ್ತು. ಅದೇ ಸರ್ಪನೇ ಎಲ್ಲ ಕಡೆ ಓಡಾಡ್ಕೊತಿದ್ದಡ. ಇಲ್ಲೊಂದು ಕಾಯಿ ಬಿದ್ದು, ಇಲ್ಲೂ ಒಂದಿದ್ದು ಕಾಯಿ ನೋಡಿ. ಇದು ನಮ್ಮ ನಾಗರ ಪೂಜೆ, ನಾಗರ ಕಲ್ಲು. ನಿನ್ನೆ ಪೂಜೆ ಮಾಡಿದ್ದು. ನಿನ್ನೆ ನಾನು ವಿಡಿಯೋ ಮಾಡಿದ್ನಿಲ್ಲಾಗಿತ್ತು ಪೂಜೆ ಮಾಡುವಾಗ. ಇವತ್ತು ಬಂದೆ. ನಮ್ಮ ಮನೆಯಿಂದ ತೋಟ ಸುಮಾರು ದೂರ ಆಗ್ತು. ತೋಟದ ತುದಿಗಿದ್ದು ಈ ನಾಗರು. ಹಾಗಾಗಿ ಇವತ್ತು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೆ. ಇವತ್ತು ಬಿದ್ದದ್ದು ಒಂದು 3-4 ಕಾಯೆಲ್ಲ ಸಿಕ್ತು. ಹಾಗೆ ಒಂದು ಸ್ವಲ್ಪ ಅಲ್ಲಿ ಮುಂದೆ ಅಡಿಕೆ ಎಲ್ಲ ಬಿದ್ದದ್ದಿತ್ತು, ಅದನ್ನೆಲ್ಲ ಎತ್ಕೊಂಡು ಹೋಗೋವು. ಕೈಚೀಲ ಈಗಲೇ ಸುಮಾರು ವಜ್ಜೆ ಆಗೋತ್ತು. ಇನ್ನು ಮುಂದೆ ಮತ್ತೆ ಅಲ್ಲೆಲ್ಲ ಕಾಯಿ ಬಿದ್ದದ್ದಿದ್ದ ಎಂಥದ್ದು ನೋಡವು. ಇವತ್ತು ನಂಗೆ ತೋಟಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಯ್ತು, ಬಿಸಿಲಾಗ ಹೋಯ್ತು. ಈಗ 12 ಗಂಟೆ ಆಗೋತ್ತು. ಎಂತಕ್ಕೆ ಅಂದರೆ ನಮ್ಮ ಅಚ್ಚೆ ಮನೆಯಲ್ಲಿ ಶ್ರಾದ್ದ ಆಗಿತ್ತು. ಅದಕ್ಕೆ ಬೆಳಿಗ್ಗೆನೇ ಒಂಚೂರು ಪದಾರ್ಥ ಕೊಚ್ಚಿಕ್ಕಿ ಹಾಗೆ ಕೊರೆದು ಕೊಟ್ಟಿಕ್ಕಿ ಕಾಯೆಲ್ಲ ಕೆರೆದು ಕೊಟ್ಟಿಕ್ಕಿ ಬಂದಿದ್ದೆ. ಹಾಗಾಗಿ ತೋಟಕ್ಕೆ ಹೋಗಲು ಸ್ವಲ್ಪ ಲೇಟ್ ಆಯ್ತು. ಅಲ್ಲಿಂದ ಬರುವಲ್ಲಿವರೆಗೆ ನನಗೆ 11 ಗಂಟೆ ಆಗೋತ್ತು. ಇನ್ನು ಊಟಕ್ಕೆ ಸಂಜೆ ಹೋಗುವವ್ರ ಮನೆಗೆ. ಹೀಗೆ ಮಧ್ಯಾಹ್ನಕ್ಕೆ ಹೋಗ್ಲಿಲ್ಲ ಅಂತಂದರೆ ಮನೇಲೆಲ್ಲ ಕೆಲಸ ಮಾಡೋದು ಸುಮಾರಿದ್ದು. ಹಾಗಾಗಿ ಸಂಜೆ ಊಟಕ್ಕೆ ಹೋಗ್ತೆ. ಶ್ರಾದ್ದ ಮನೆಯಲ್ಲಿ ನಾನು ಏನೇನು ಕೊಟ್ಟಿಗೆ ಬಂದರೆ, ಕೆರ್ಕೊಟ್ಟಿಗೆ ಬಂದರೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೆ. ಮುಂದೆ ನೋಡಿ, ಎಲ್ಲೂ ಕಟ್ ಮಾಡದೆ ನೋಡಿ ವೀಡಿಯೋನ, ಫುಲ್ ವೀಡಿಯೋ ನೋಡಿ ದಯವಿಟ್ಟು. ಈ ಅಡಿಕೆ ಗಿಡ ಎಲ್ಲ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆಯವು ಅಂದರೆ ಒಂದು ಸ್ವಲ್ಪ ಫಾರಮ್ ಗೊಬ್ಬರ ಹಾಕ್ಕೊಡವು. ಮೊನ್ನೆ ನಮ್ಮ ಮನೆಗೆ 1-2 ಜನ ಬಂದಿದ್ದ, ಫಾರಮ್ ಗೊಬ್ಬರ ಹಾಕ್ಕೊಟ್ಟಿದ್ದ. ನೋಡಿ ಹಾಕ್ಕೊಡುವ. ಇಲ್ಲಿ 4 ಕಡೆ ಅಡಿಕೆ ಗಿಡದ 4 ಕಡೆ ಕಣ್ಣು ಮಾಡಿ ಒಂದಿಷ್ಟೇ ಗೊಬ್ಬರ ಹಾಕಿದ್ದ. ಇಲ್ಲಿ ಮತ್ತು ಎಲ್ಲ ಮರದ ಬುಡದಲ್ಲೂ ಹಾಕಿದ್ದ. ನೋಡಿ, ಕಣ್ಣು ಮಾಡಿ ಹಾಕಿದರೆ ಮಳೆ ಬಂದ ಕೂಡಲೇ ಅದೆಲ್ಲ ಚಲೋ ಆಗ್ತಡ, ಗಿಡನೂ ದಷ್ಟಪುಷ್ಟವಾಗಿ ಬೆಳೀತಡ. ಅದಕ್ಕಾಗಿ ಈ ಥರ ಸಿಸ್ಟಮೆಲ್ಲ ಆಗ್ತವೆ. ಮೆಣಸಿನ ಬಳ್ಳಿಗೆಲ್ಲ ಚಿಕ್ಕ ಮೆಣಸಿನ ಕಾಳು ಹಾಕ್ತಾಯಿದ್ದು, ಜಸ್ಟ್ ಬಿಡ್ತಾಯಿದ್ದು ಎಲ್ಲವ. ಹಾಗೆ ಒಂದಷ್ಟು ಬಳ್ಳಿ ಎಲ್ಲ ಇಲ್ಲಿ ನೆಲಕ್ಕೆಲ್ಲ ಹಿಂಗೆ ಈ ಥರ ಹಬ್ಬಿದ್ದು ಬಳ್ಳಿ. ಇದೆಲ್ಲ ಮೆಣಸಿನ ಬಳ್ಳಿನೇ ಇತ್ತು. ಒಳ್ಳೆ ಕಸಿ ಗಿಡ ಆಗಿತ್ತು. ಇದೆಲ್ಲ ಮೆಣಸಿನ ಬಳ್ಳಿನೇ. ಇಲ್ಲಿ ಒಂದು ಅಡಿಕೆ ಮರದ್ದು ಅಡಿಕೆ ಕೊನೆ ಹಣ್ಣಾಯಿತು. ಹಾಗಾಗಿ ಸುಮಾರು ಅಡಿಕೆ ಬೀಳ್ತಾ ಇದ್ದು. ಬಿದ್ದದ್ದೆಲ್ಲವ ಹೆಕ್ಕೊಂಡೋಗಿ ಮನೆ ತಗೊಂಡೋಗಿ ಮೆತ್ತಿನ ಮೇಲೆ ಒಣಸಿಡವು. ಹಾಗೆ ಹರ್ಗೆ ಹಾಕಿಟ್ರೆ ಒಣಗ್ತಾ ಇರ್ತದೆ ಒಳ್ಳೆಯ. ಅಂತೂ ಇವತ್ತಿಗೆ ತೋಟಕ್ಕೆ ಒಂದು ಸರಿ ಹೋಗಿ ಬಂದಂಗೆ ಆಯ್ತು. ಎಂತೆಂಥ ತಗೊಬಂದು ಹೇಳಿ ನಿಂಗೊಕ್ಕೂ ತೋರಿಸ್ತೆ ಬನ್ನಿ. ಅಡಿಕೆ, ಜಾಯಿಕಾಯಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ 1-2-3. ಅಚ್ಚೆ ಮನೆ ಶ್ರಾದ್ದಕ್ಕೆ ಬೆಳಿಗ್ಗೆ ಸಂವರ್ಸಲು ಹೋಗಿದ್ದೆ. ಒಂದು ಸ್ವಲ್ಪ ಸಾಂಬಾರಿಗೆ ಹುರಿದಿಟ್ಟಿದ್ದೆ. ಇಲ್ಲಿ ಇದು ಹಾಗಲಕಾಯಿ ಪಲ್ಯ ಹೊಸ ನವಣೆ ಮಾಡ್ತೋಡಪ್ಪ. ಹಾಗಾಗಿ
ಪಲ್ಯಕ್ಕೆ ರೆಡಿ ಮಾಡಿಟ್ಟಿದ್ದ. ಇದೆಲ್ಲ ಹುಳಿಗೆ ಕೊರೆದಿಟ್ಟಿದ್ದೆ ನಾನೇ. ಇಲ್ಲಿ ವಡೆ ಮಾಡಲು ಉದ್ದು ಮತ್ತು ಹೆಸರುಬೇಳೆ ನೆನೆಸಿಟ್ಟಿದ್ದ. ಇದು ಕಡಲೆಬೇಳೆ ಹೈಗ್ರೀವ್ ಮಾಡಲು ಕಡಲೆಬೇಳೆ ಕುದಿಸ್ತಿದ್ದ. ಕಡೆಗೆ ನಾನು 4 ಕಾಯಿ ಕೆರ್ಕೊಟ್ಟೆ. ಜಾಸ್ತಿ ಕಾಯಿ ಕೆರೆಯಲು ಆಯ್ದಿಲ್ಲ ನನ್ನ ಹತ್ರ. ಕಡೆಗೆ ಅವರು ಅಡುಗೆ ಭಟ್ರು ನಾನೇ ಕಾಯಿ ಕೆರ್ಕತ್ತೆ ಹೇಳಿ ಹೇಳಿದ್ರು. ಹಾಗಾಗಿ ಒಂದು 3-4 ಕಡಿ ಹಾಗೆ ಇಟ್ಟೆ. ಇತ್ಲ ಬದಿಗೆ ಪಲ್ಯಕ್ಕೆ ಅಡುಗೆ ಮಾಡೋ ಭಟ್ರೆ ಹಾಗಲಕಾಯಿ ಕೊಚ್ಕೊತಿದ್ರು. ಎಂತಕ್ಕೆ ಅಂದರೆ ಸಣ್ಣಕ್ಕೆ ಕೊಚ್ಚಲು ನನ್ನ ಹತ್ರ ಆಗ್ತಿಲ್ಲ ಹೇಳಿ ಅವರು ಚಂದ ಮಾಡಿ ಸಣ್ಣಕ್ಕೆ ಕೊಚ್ತಾಯಿದ್ರು ಪಲ್ಯಕ್ಕೆ. ಸ್ವಲ್ಪ ಕಾಯಿ ಕೆರ್ಕೊಟ್ಟಿಕ್ಕೆ ಈ ಕಡೆಗೆ ಸೌತೆಕಾಯಿ ಹಸಿ ಮಾಡಲು 1, 2, 3 ಸೌತೆಕಾಯಿ ಕೊಚ್ಕೊಟ್ಟೆ ಸಣ್ಣಕ್ಕೆ ಹಸಿಗೆ. ಸೌತೆಕಾಯಿ ರಾಶಿ ಚಲೋ ಇದ್ದಿತ್ತು, ಫ್ರೆಶ್ ಇದ್ದಿತ್ತು ಸೌತೆಕಾಯಿ ಅಷ್ಟೇ ಚಲೋ ಇದ್ರೂ ಸಿಪ್ಪೆ ತೆಗೆದೇ ಕೊಚ್ಚೆವು ಹಸಿ ಮಾಡಲೆ. ಕಡಲೆಬೇಳೆ ಹೈಗ್ರೀವಿಗೆ ಕಡಲೆಬೇಳೆ ಎಲ್ಲ ಸುಮಾರು ಬೆಂತು. ಹಾಗೆ ಈಗ ಇಷ್ಟು ಕೊಚ್ಚಿ ಕೊರೆದು ಮಾಡಿದ್ಮೇಲೆ ನನ್ನ ಕೆಲಸ ಮುಗೀತು. ಸಂಜೆ ಬತ್ತೆ ಹೇಳ್ಕೊಂಡು ನಾನು ಮನೆಗೆ ಹಾಗೆ ಮಧ್ಯಾಹ್ನ ಮೇಲೆ ಅಂಗಡಿ ಕಡೆ ಹೋಗಿದ್ದೆ. ಮನೆಯಲ್ಲಿ ಒಂದಷ್ಟು ಸಾಮಾನು ಅಡುಗೆ ಮಾಡೋದೆಲ್ಲ ಇಲ್ಲಿ ಆಗಿತ್ತು, ಖಾಲಿಯಾಗಿತ್ತು. ಹಾಗಾಗಿ ಅಂಗಡಿ ಕಡೆ ಹೋಗಿ ಒಂದು ಸ್ವಲ್ಪ ಸಾಮಾನು ಬಂದೆ. ಈ ಅಂಗಡಿಯಲ್ಲಿ ಎಲ್ಲ ಸಾಮಾನು ಇದ್ದು. ಇದು ನವಿಲ್ಗೋಣಲ್ಲಿ ದೊಡ್ಡ ಅಂಗಡಿ. ಐಸ್ ಕ್ರೀಮು ಎಲ್ಲದೂ ಇದ್ದು. ಯಾವ ಥರ ಐಸ್ ಕ್ರೀಮ್ ಬೇಕು ವೆರೈಟೀಸ್ ಐಸ್ ಕ್ರೀಮ್ ಎಲ್ಲ ಇದ್ದು. ಅಂಗಡಿಗೆ ಹೋಗಿ ಬಂದೆ. ಹಾಗೆ ಬರುವಾಗ ಇದೊಂದು ಹುಕ್ಸ್ ಪ್ಯಾಕೆಟು ಬ್ಲೌಸ್ ಎಲ್ಲ ಹೊಲಿಯಲು ಬೇಕಾಗುತ್ತೆ ತಗೊಬಂದೆ. ಇದೊಂದು ಕೂಡುಬಳೆ ಪ್ಯಾಕೆಟು ಭಯಂಕರ ಮಸ್ತಿದ್ದು, ಒಳ್ಳೆ ಟೇಸ್ಟಿ ಆಗಿದ್ದು. ಕಡೆಗೆ ಸಂಜೆ ಆದಮೇಲೆ ಆಚೆ ಮನೆಗೆ ಊಟಕ್ಕೆ ಹೋಗಿದ್ದೆ. ಬಂದು ನಾನು ಎಂತೆಂಥ ಊಟ ಮಾಡ್ತಾ ಇದ್ದೆ ಹೇಳಿ ನೋಡಿ ಮಧ್ಯಾಹ್ನ ಊಟಕ್ಕೆ ಬಂದಿನಿಂದ ಈಗ ಸರಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾ. ಈಗ ಇಲ್ಲಿ ಏನೇನೋ ಬಡಿಸ್ತಿದ್ವಪ್ಪ. ಇದೆ ಹೈಗ್ರೀವು ಕಡಲೆಬೇಳೆದು, ಇದು ಉದ್ದಿನ ವಡೆ, ಇದಂತೂ ಹಾಗಲಕಾಯಿ ಪಲ್ಯ, ಚಟ್ನಿ ನೋಡ್ರಿ ಎಂತಾಗಿದೆ ಅಂತ. ಇಲ್ಲಿ ಪಾಯಸ, ಇದು ಚಟ್ನಿ. ಇದಕ್ಕೆ ಉದ್ದಿನ ವಡೆಗೆ ಹಚ್ಕೊಂಡು ತಿಂಬುಲಿ ಚಟ್ನಿ. ತೊವೆ ಆಗ್ತಾ ಇದ್ದ ಫಸ್ಟು. ಬಾಳೆಕಿಡೆ ಶುದ್ಧ ಮಾಡಿದ್ದೆ ಅಂತ ಪಕ್ಕದ ಮನೆ ಉಂಡಕ್ಕೆ ಹೋಗಿ ಬಾಳೆಕಿಡೆ ಚಂದ ಮಾಡಿ ತಿಂದೆ. ನಂಗೊಂದು ಸ್ವಲ್ಪ ನೀರು ಕೊಡಿ. ಉಂಡಾದ್ಮೇಲೆ ಒಂದು ಲೋಟ ಕಟ್ನೆ ತಿಂದದ್ದೆಲ್ಲ ಜೀರ್ಣ ಲೆಕ್ಕಕ್ಕೆ ಒಂದು ಲೋಟ ಕಟ್ನೆ. ಹಾಗೆ ಕಟ್ನೆ ಕುಡ್ಕೊಂಡು ನಾನು ಮನೆಗೆ ಹೊರಟೆ. ಇದು ನನ್ನ ಇವತ್ತಿನ ಬೆಳಗ್ಗೆಯಿಂದ ರಾತ್ರಿವರೆಗಿನ ದಿನಚರಿ. ವಿಡಿಯೋ ನೋಡಿದವೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ ಅಕ್ಕ. ಧನ್ಯವಾದಗಳು.